पंचरत्नाख्यमेतद्य नित्यशुद्धपठनरः तस्य प्रसन्नो भगवान् शास्त्रे वस्ति मानस भूतना सदानंद सर्वभूत दयापर रक्ष रक्ष महाभावो शास्त्रतुभ्यं नमो नमः. यान एक्कड़े पंडे इंक बेग कोर्द बिडले नंचूर पातेरद ಹೋಗ್ಬೇಕಂತ ಮಾತ ಪಂಡೇರು ಈ ಪಾತಿರೆ ಬೊಕ್ಕ ಮಾತ ಲಕ್ಕವೇರಿ ಸ್ವಾಮಿಲೆ ಅಂಚದೀರು ಕುಲ್ಲೆ ಎಂಕ್ ಪೋಡಿಗೆ ಹೊಂದಿತ್ತಂಡು ಯಾನ್ ಪಾತಿರೆ ದುಂಬು ಪೂರ ಲಕ್ಕವೇರಾನು ಇತ್ತೆ 12 ಮುಕ್ಕಾಲಾಂಡು ವಾಚ್ ತೂಯರಲ್ಲಿ ಗುರುಕುಲ್ ಪಂಡಿ ಬೊಕ್ಕ ರವೀಂದ್ರನ ಪಂಡೇರಿ ಮಾತ ಇಲ್ಲಾರ್ದು ವಣಸ್ ಬೈದುಂಡು ಬಾರೆ ಎಡ್ಡೆಂತಿನ ವಣಸನ್ ಕೆಲವರು ತಿರ್ತು ಪೋಪಿನಿ ನಿತ್ತು ಬರ್ಪಿನಿ ಓಪನ್ ಮಲ್ಪೋರ ಅಜ್ಜ ಬೊಕ್ಕ ಕೇನ್ನಾಗ ಅವು ಓವುಲ ನಂಗೆ ಹಾಪಿನ ವಣಸ್ ಹತ್ತೆ ಅಂದ್ರತ್ತಂಗ ಅಂಚಾದ ಏರ್ ಮಾತ ವಣಸ್ ಮಲ್ದಾರ ಅಟಿಲ್ ಮಲ್ದಾರ ಅಕಲ್ನ ಇಲ್ದ ಅಡ್ರೆಸ್ ಕೊರೋಡು ಕೂಡ ಒಂದು ಸರ್ತಿ ನಮ್ಮ ಅಕಲ್ನ ಇಲ್ಲಾಗೆ ಬರ್ಪಾನ ಬಾಲ್ಕೂರು ಒಂಜಿ ಕಾಲೋಡು ತುಳುನಾಡದ ರಾಜಧಾನಿ ಇತ್ತೆ ಅವು ಕೇವಲ ಕನ್ನಡ ಮಾತ್ರ ಉಪ್ಪುನಲ್ಪ ತುಳು ಇಜ್ಜಿ ಬಾರಿ ದೂರದ್ದು ಬೈದ ನಮ್ಮ ಇಡಮಟ್ಟ ಆಂಡ ಅಲ್ಪ ಉಪ್ಪುನ ಮಾತ್ರ ಕನ್ನಡನೇ ಅಂಚಾದ ಯಾನು ಒಂಚೂರು ಕನ್ನಡನೇ ಬಾತೇರಿ ನೆಗ್ಲಿಗೆ ಆರು ಹಾಲಾಡಿದಾರು ಬತ್ತೇರಿ ಆರ್ಲ ತುಳುಟೆ ಬಾತೇರಿ ಅಂಚಾದ ಯಾನು ಒಂಚೂರು ರಂಡಲು ತುಳುಟು ಬಾತೇರಿಡು ಬಣ್ಣದು ಬಾತೇರಿ ಬಾ ಅಂಡ ನಿಗಲು ಬಾರಿ ಎಡ್ಡೆಂತಿನ ಒಂದು ಸಭೆ ವಿವೇಕ್ ಶೆಟ್ರು ಬಾರಿ ಪೊರ್ಲುಡು ನಮ್ಮ ಜವಣರಿಗೆ ದಾದ ಬೋರ್ಡು ನೆಕ್ಸ್ಟ್ ಫ್ಯೂಚರ್ ದಾದ ಎಜುಕೇಷನ್ ದಾದ ಅಗತ್ಯ ಉಂಡು ಪಂಡದು ಬಾರಿ ಪೊರ್ಲುಡು ಪಂಡೇರು ಬಾರಿ ಎಡ್ಡೆಂತಿನ ಒಂದು ದಾನಿಲಾರು ಬಾಂಬೆಡ್ಲ ಮಸ್ತ್ ಆರ್ನ ಸಹಾಯ ಈ ಸಮಾಜಕ್ಕೆ ಆತಂಡು ನಿಗಲು ಏತ್ ನಿಗಲ್ನ ಅಧ್ಯಕ್ಷರನ್ನು ಮೋಕೆ ಮಾಲ್ಪವರು ಪಂಡದು ತೂನಾಗ ಈತ ಜನ ಸೇರ್ದಿನೇ ಸಾಕ್ಷಿ ರವೀಂದ್ರ ಶೆಟ್ರಿಗೆ ಈತ ಜನ ಬಾರಿ ಉಲ್ಲಾಳಗೆ ಒಂದು ಸರ್ತಿ ಬರೋಡು ಒಂದಿತ್ತು ನಿಂಗೆ ಏಪಲ ಪಣ್ಣೊಂದಿತ್ತು ರವೀಂದ್ರ ಶೆಟ್ಟರ ಉಲ್ಲಾಳ ಬಂಟೆರ್ನ ಒಂಜಿ ಒಟ್ಟು ಮಲ್ತದ ಒಂಚೂರು ಪಾತ್ರರೆ ನಂಗೆ ಕೊಂಚ ವೇದಿಕೆ ಮಲ್ತು ಕೊರಲೆ ಅಂದು ಅವು ಪೋದು ವಣಸ್ದ ಕಾರ್ಯಕ್ರಮಕ್ಕೆ ಲೆತ್ತೀರಿ ಇತ್ತಿಗೆ 45 ನಿಮಿಷ ಪಾತೇರೋಡು ಒಂದು ಪಂತೀರಿ ಬರ್ನಾಗ ಬೆಂಗಳೂರು ಬರ್ನಾಗ ಯಾನಿತ್ತು 45 ಒಂಜಿ 15 ಸೇರಿದು 1 ಗಂಟೆ ಪಾತೇರೋಡು ಒಂದುಲ್ಲೆ ತುಲೆ ಏತು ನಿಶಬ್ದ ಅದು ಬಂದು ಒಂದು ಆಟಿದ ವಣ ಸತ್ತು ಬೊಕ್ಕ ಸ್ವಾಮಿಲ್ನ ವಣ ಸಾಧು ಒಪ್ಕೊಂಡು ಕೊಂಡದು ಆಯ್ನಾತ್ತು ಶಾರ್ಟ್ ಮಲ್ತದ್ದು ಬತ್ತನೇ ಕಾಂಡಲ್ಲ ಸೌಜನ್ಯಕ್ಕೆ ಒಂದು ಪಾತೇರೋಡು ಕೂಡ ಒಂದು ದಿನ ನಿಗಲಿಕ್ಕೆ ಪಾತ್ರೆ ಓಡಾದೆ ಒಂದು ವೇದಿಕೆ ಮೂಲ ಮಲ್ಪೋಡು ಬಂಟೆರ್ನ ಒಟ್ಟಿಗೆ ಏನು ಸೇರಿದ ಪಾತೇರೋಡು ಎಲ್ಲ ಬಂಟರ ಸಂಘದ ಪದಾಧಿಕಾರಿಗಳು ಮಾತಾಡಿದರು. ಎಜುಕೇಷನ್ ಕೊಡುವ ಸಹಾಯ ಮಾಡೋಣ, ನಮ್ಮ ಸಮಾಜ ಆಗಿದೆ, ನಮ್ಮ ಸಮಾಜ ಹೀಗಿದೆ, ನಾವೆಲ್ಲರೂ ಅಂದ ಚಂದ ರಂಗ ರಾಮಾಯಣ ಎಲ್ಲರೂ ನಾವೇ ಅಂತ ಮಾತಾಡ್ತೇವೆ. ಎಜುಕೇಷನ್ ಕೊಟ್ಟಿದ್ದಾರೆ ಪಾಪ, ಬೇಕಾದಷ್ಟು ಸಹಾಯ ಮಾಡ್ತಿದ್ದಾರೆ ಸಂಘದಿಂದ. ಬೇಕಾದ ರೀತಿಯಲ್ಲಿ ಎಷ್ಟೆಷ್ಟು ಸಾಧ್ಯ ಅವರು ಹುಡುಕಿ ವ್ಯವಸ್ಥೆಗಳನ್ನು ಮಾಡ್ತಿದ್ದಾರೆ. ನಮ್ಮ ವಸಂತ್ ಶೆಟ್ಟರು ಸಾಧ್ಯ ಆದಷ್ಟು ಮದುವೆಗೆ ಹುಡುಗರುಗಳನ್ನು ಹುಡುಕಿ ಕೊಡುವಂಥದ್ದು ಕೆಲಸ ಸಹ ಮಾಡ್ತಾ ಇದ್ದಾರೆ. ಆದರೆ ಬಂಟ ಸಮಾಜ ಬೆಳೆದದ್ದು ಧಾರ್ಮಿಕವಾಗಿ ಮತ್ತು ತನ್ನ ಸಂಸ್ಕೃತಿಯನ್ನು ಈ ಕರಾವಳಿಯಲ್ಲಿ ಎತ್ತಿ ಹಿಡಿದ ಸಮಾಜ ಆದರೆ ಅದು ಬಂಟ ಸಮಾಜ. ಇವತ್ತು ಕಾಲು ಜಾರ್ತಾ ಇರೋದು ಕೂಡ ಇದೇ ಒಂದು ವಿಷಯದಲ್ಲಿ ಧಾರ್ಮಿಕವಾಗಿ ಮತ್ತು ನಮ್ಮ ಸಾಂಸ್ಕೃತಿಕವಾಗಿ ನಮ್ಮ ಸಮಾಜ ಕಾಲು ಜಾರ್ತಾ ಇದೆ. ಇವರೆಲ್ಲರೂ ಮಾತಾಡಿದ ವಿಷಯ ಬಿಟ್ಟು ಒಂದಿಷ್ಟು ಮಾತು ಮಾತ್ರ ನಾನು ಮಾತಾಡ್ಲಿಕ್ಕೆ ಹೋಗ್ತೇನೆ. ಆದರೆ ಇವತ್ತು ಸಬ್ಜೆಕ್ಟ್ ಕರೆದಿರೋದು ನೀವು ಆಟಿದ ಊಟಕ್ಕೆ. ಗ್ರೀಷ್ಮ ಋತು ಅಂತ ಈಗ ಇರೋದು ನಿಮ್ಗೆ ಗೊತ್ತಿರಲಿ. ಯಾಕಿದು ಬಂಟರಿಗೆ ಆಷಾಢ ಭಾಳ ಒಂದು ವಿಶೇಷ. ಆಷಾಢದಲ್ಲಿ ಯಾವ ಶುಭ ಕಾರ್ಯಕ್ರಮ ಮಾಡಬಾರ್ದು ಅಂತ ಕ್ರಮ. ಮದುವೆ ಇಲ್ಲ, ಮುಂಜಿ ಇಲ್ಲ, ಕಾರ ತಗೊಳ್ಳೋದಿಲ್ಲ, ಜಾಗ ತಗೊಳ್ಳೋದಿಲ್ಲ, ಬೇರೆ ಏನು ಮಾಡಬಾರ್ದು ಅಂತ ಆಷಾಢದಲ್ಲಿ. ಯಾಕೆ ಅಂತಂದರೆ ಆಷಾಢ ಕೆಟ್ಟ ಮಾಸ ಅಲ್ಲ, ಅದು ಆಷಾಢ ಇರೋದ್ರೊಳಗೆ ಒಳ್ಳೆಯ ಮಾಸ.
ಇಂಥ ಸಂದರ್ಭದಲ್ಲಿ ಧಾನ್ಯ ಲಕ್ಷ್ಮಿಯನ್ನು ಆರಾಧನೆ ಮಾಡಬೇಕು ಅನ್ನುವಂಥದ್ದು ಕೃಷಿಕರ ಒಂದು ಪದ್ಧತಿ. ಈ ಆಷಾಢ ಮಾಸದಲ್ಲೇ ಪುಷ್ಯ ಪುನರ್ವಸು ಮಳೆ ಪ್ರಾರಂಭ ಆಗಿ ಜೋರಾಗಿ ಹೊಡೆಯೋದು. ಈ ಸಂದರ್ಭದಲ್ಲಿ ಗದ್ದೆನಲ್ಲೇ ಕೃಷಿಕನಾದಂಥವನು ಇರಬೇಕು, ಒಕ್ಕಲಿಗನಾದಂಥವನು ಗದ್ದೆಯಲ್ಲೇ ಕೆಲಸ ಮಾಡ್ತಾ ಇರಬೇಕು, ತನ್ನ ಹೊಲವನ್ನೇ ನೋಡಬೇಕು. ಅವನು ಯಾವುದೇ ಶುಭ ಸಮಾರಂಭಗಳ ಬಗ್ಗೆ ಗಮನ ಕೊಡಬಾರ್ದು ಅಂಥೇಳಿ ಶಾಸ್ತ್ರದಲ್ಲಿ ಇದನ್ನು ಬಂಧನ ಮಾಡಿ ಯಾವ ಶುಭ ಸಮಾರಂಭಕ್ಕೆ ಸೇರಬಾರ್ದು ಅಂತ ಮಾಡಿತ್ತು. ಅಷ್ಟು ಬಿಟ್ಟರೆ ಇನ್ಯಾವುದು ಕೆಟ್ಟದ್ದೇನೂ ಇಲ್ಲ. ಇದರೊಳಗೆ ಏನು ಬೇಕಿದ್ರೂ ಮಾಡ್ಬೋದು. ಶುಭ ಸಮಾರಂಭಕ್ಕೆ ಅಂದರೆ ಎಲ್ಲ ಅಲ್ಲೇ ಸೇರ್ಕೊಳ್ತಾ ಇದ್ದರೆ ಅದನ್ನು ತಯಾರು ಮಾಡಲಿಕ್ಕೆ ಮತ್ತು ಒಟ್ಟಾಗಲಿಕ್ಕೆ ಇದರೊಳಗೆ ಇದ್ದರೆ ನಮ್ಮ ಗದ್ದೆಯ ಕೆಲಸ ಹಿಂದುಳಿತದೆ ಅಂತ. ಈಗ ನೋಡಿದ್ರೆ ಶೆಟ್ರುಗಳೆಲ್ಲರೂ ಆಟಿದ ಒಣಸ್ ಅಂತೇಳಿ ಸೇರಲಿಕ್ಕೆ ಶುರು ಮಾಡ್ತಾ ಇದೆ. ಎಲ್ಲ ಭಾನುವಾರವೂ ಈ ಊಟಕ್ಕೆ ಸೇರುವಂಥದ್ದು ಎಲ್ಲ ಸಂಘಗಳಲ್ಲೂ ಆಗ್ತಾ ಇದೆ. ಆದರೆ ಸಂತೋಷ ಪಡಬೇಕಾದ್ದೇನೆಂದರೆ ಇದರ ನೆಪದಲ್ಲಾದರೂ ನಮ್ಮ ಹೆಣ್ಣುಮಕ್ಕಳು ಒಂದೊಂದು ರೀತಿಯ ಭಕ್ಷ್ಯ ಭೋಜಗಳನ್ನು ಮಾಡಿ ತಗೊಂಡು ಬಂದು ಇಲ್ಲಿ ಕೊಟ್ಟು ಎಲ್ಲರೂ ಸೇರಿ ಒಂದು ಊಟ ಮಾಡ್ತಕ್ಕಂಥ ಒಂದು ಒಗ್ಗಟ್ಟುತನಕ್ಕೆ ಇದೊಂದು ನಾಂದಿ ಆಗ್ತಾ ಇದೆ ಅನ್ನೋದು ಬಹಳ ಸಂತೋಷದ ವಿಚಾರ. ಇವತ್ತು ನೀವೆಲ್ಲ ಕೂತಿದ್ದೀರಿ ನೋಡಿ, ಸಾಧಾರಣ ಎಲ್ಲ 40 ವರ್ಷದ ಮೇಲಿನವರೇ ಕಾಣ್ತಾ ಇದ್ದೀರಿ. ನನಗೆ ಸ್ವಲ್ಪ 20 ವರ್ಷದವ್ರು ಇದ್ದರು. ಈಗ ಇಷ್ಟೋ ತನಕ ಎಲ್ಲಿ ಹೋದ್ರಂತಿಲ್ಲ. ಇನ್ನು ಸ್ವಾಮಿಗಳದ ಭಾಷಣ ಎಂತ ಕೇಳೋದು ಸುಮ್ಮನೆ ಅಂತ ಹೋಗಿರ್ಬೋದೇನೋ. ಆದರೆ ನಿಜವಾಗಿಯೂ ಕೂಡ ಮಕ್ಕಳು ಕೇಳಬೇಕಿವತ್ತು. ನಿಮ್ಮ ಅಡುಗೆಯನ್ನು ನೀವು ಅವರೇ ಕಲಿತಿಲ್ಲ ಅಂತ ಹೇಳಿ ಕಾರಣದಿಂದಲೇ ಅವರೆಲ್ಲ ಇವತ್ತು ಝೊಮ್ಯಾಟೊ, ಸ್ವಿಗ್ಗಿ, ಬಗ್ಗಿ ಇದರೊಳಗಡೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಅಡುಗೆನೇ ಗೊತ್ತಿಲ್ಲ, ಏನು ಬೇಕಾದರೂ ಮೊಬೈಲಿಂದ ಬಹಳಷ್ಟು ಕೆಟ್ಟದಾಗಿದೆ ಸುಮಾರು ಜನ ಹೇಳಿದರು. ಮೊಬೈಲಿಂದ ಒಳ್ಳೆಯದಾಗಿದ್ದು ನಮ್ಮ ಹೆಣ್ಣುಮಕ್ಕಳಿಗೆ ಮತ್ತು ಸ್ವಾಮಿಗಳಿಗೆ. ಯಾಕೆ ಅಂತಂದರೆ ನಿಮಗೆ ಬೇಕಾದ್ದನ್ನು ಬುಕ್ ಮಾಡಲಿಕ್ಕೆ ಸ್ವಿಗ್ಗಿ, ಝೊಮ್ಯಾಟೊ ಸಿಗ್ತದೆ. ನಮಗೇನಂತಂದರೆ ನಮ್ಮ ಕಡೆಗೆ ಭಾಷಣ ಕೊಟ್ಟು ಜನರೇ ಸಿಕ್ಕುವುದಿಲ್ಲ. ಹಾಗಾಗಿ ಯೂಟ್ಯೂಬ್ನಲ್ಲಿ ಭಾಷಣ ಮಾಡಿ ಜನರಿಗೆ ಮುಟ್ಟಿಸ್ಲಿಕ್ಕೆ ಮೊಬೈಲ್ ಒಂದು ಲಾಭ ಆಯಿತು. ಇಷ್ಟು ಬಿಟ್ಟರೆ ಮತ್ತೆಂಥದಿಲ್ಲ. ನಿಜವಾಗಿಯೂ ಕೂಡ ನಮ್ಮ ಸಂಸ್ಕಾರಗಳನ್ನು ಮಕ್ಕಳಿಗೆ ಯಾಕೆ ಹೇಳ್ಕೊಡ್ಬೇಕು ಅಂತಂದರೆ, ಈ ಕರಾವಳಿಯ ನೀವೊಂದು 10 ವರ್ಷದ ಅನಲೈಸಿಸ್ ನೀವು ನೋಡಬೇಕು. ಬಂಟ ಸಮಾಜ ಬಲಿಯಾಗ್ತಾ ಇರೋದು ಲವ್ ಜಿಹಾದಲ್ಲಿ ಫಸ್ಟ್ ಯಾರಿದ್ದಾರೆ ಅಂತಂದ್ರೆ ಅದು ಬಂಟ ಸಮಾಜ ಅನ್ನುವಂಥ ದುರಂತ ನೀವು ನೋಡಬೇಕು. ನಮ್ಮ ಹೆಣ್ಣುಮಕ್ಕಳು ಗೊತ್ತಿಲ್ಲದ ಹಾಗೆ ನಮ್ಮ ಕೈ ಜಾರಿ ಹೋಗಿ ಅವರು ಲವ್ ಜಿಹಾದಲ್ಲಿ ಬಲಿಯಾಗ್ತಿದ್ದಾರೆ. ಇಷ್ಟು ದೈವಗಳು ಮತ್ತೊಂದು ಇನ್ನೊಂದು ನಂಬಿಕೊಂಡು ದೇವರ ಪೂಜೆ, ದೇವಸ್ಥಾನ ಕಟ್ಟಿಸೋದು. ಯಾವ ಊರಿನಲ್ಲಿ ನೋಡಿದರೂ ದೇವಸ್ಥಾನ ಕಟ್ಟಿಸಿದವರು ಯಾರು? ಬಂಟ ಸಮಾಜ. ಮುಂದೆ ಇಷ್ಟೆಲ್ಲ ಮಾಡಿಯೂ ಕೂಡ ಇರುವುದೇ ಒಂದು ಮಗು ಅಥವಾ 2 ಮಕ್ಕಳು. ಆ 2 ಮಕ್ಕಳು ಅದರೊಳಗಡೆ ಒಂದು ಲವ್ ಜಿಹಾದಿಗೆ ಹೋದರೆ, ಇನ್ನೊಂದು ಇಂಟರ್ಕ್ಯಾಸ್ಟಿಗೆ ಹೋದರೆ ಮತ್ತೆ ನಾವು ಏನು ಮಾಡಬೇಕು? ಬಂಟರಯಾನೆ ಮಿಶ್ರ ಸಂಘ ಅಂತಿಡಬೇಕಾಗತ್ತೆ. ಬಂಟರಯಾನೆ ನಾಡವರು ತೆಗೆದು ಇನ್ನು ಬದಲಾಯಿಸ್ಬೇಕಾಗತ್ತೆ. ನಿಜವಾದ ಧ್ಯೇಯೋದ್ದೇಶ ಇವಾಗ ಏನು ಮಾಡಬೇಕಾಗಿದೆ ಅಂತಂದರೆ, ಎಲ್ಲವನ್ನು ಸೈಡಿಗೆ ಹಾಕಿ, ಇವತ್ತು ನಿಮಗೆಲ್ಲವನ್ನು ದೇವರು ಯೋಗ್ಯತೆ ಕೊಟ್ಟಿದ್ದಾನೆ. ಬೇರೆದೆಲ್ಲ ಮಾಡೋದಕ್ಕಿಂತ ಹೆಚ್ಚಾಗಿ ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ ಬಂಟ ಸಮಾಜವನ್ನು ಬಂಧಿಸಿಟ್ರೆ ಮಾತ್ರ ನಮ್ಮ ಮಕ್ಕಳು ನಮ್ಮದವರೇ ಆಗಿ ಉಳಿತವೆ. ಇಲ್ಲದಿದ್ದರೆ ತಪ್ಪಿ ಹೋಗ್ತವೆ ಅನ್ನೋದನ್ನು ನೀವು ನೆನಪಿಡಬೇಕು. ಯಾಕೆ ಅಂತಂದರೆ, ನಿಮಗೆ ಬಹಳಷ್ಟು ಜನ ಹೇಳೋದನ್ನು ನಾವು ಕೇಳಿದ್ದೀವಿ. ಭಾಷಣದಲ್ಲಿ ನಮ್ಮನ್ನು ಕೂರಿಸ್ಕೊಂಡೇ ಹೇಳ್ತಾರೆ, ನಮಗೆ ಗುರುಗಳಿಲ್ಲದ ಸಮಾಜ ಅಂತ. ನಾವು ಇಲ್ಲಿ ಎಲ್ಲಿ ಬಿದ್ದು ಸಾಯ್ಬೇಕೋ ಗೊತ್ತಾಗೋದಿಲ್ಲ. ನಮ್ಮನ್ನು ಕೂರಿಸ್ಕೊಂಡೇ ಭಾಷಣದಲ್ಲಿ ಹೇಳ್ತಾರೆ. ಗುರುಗಳಿಲ್ಲದ ಸಮಾಜ ಅಂತ ಹೇಳಲಿಕ್ಕೆ ಹೋಗಬೇಡಿ. ಗುರುಗಳಿದ್ದಾರೆ, ಆ ಗುರುಗಳನ್ನು ನಾವು ಸ್ವೀಕಾರವೇ ಮಾಡೋದಿಲ್ಲ, ಕೇಳೋದೇ ಇಲ್ಲ. ಅವ್ರು ಏನು ಮಾತು ಹೇಳ್ತಿದ್ದಾರೆ ನಮಗೆ ಬೇಕಾಗಿಲ್ಲ ಆಗಿರೋ ಸಮಾಜ ಅಂತ ನಾವು ಯೋಚನೆ ಮಾಡಬೇಕಾಗತ್ತೆ. ಯಾಕೆ ಗುರುಗಳು ಬೇಕು? ಬಂಟರ ಸಂಘ ನಿಮ್ಮನ್ನು ಸಾಮಾಜಿಕವಾಗಿ ಗಟ್ಟಿ ಮಾಡ್ಬೋದು, ಸಾಮಾಜಿಕವಾಗಿ ಸಹಾಯ ಮಾಡ್ಬೋದು. ಆದರೆ ಧಾರ್ಮಿಕವಾಗಿ ನಿಮ್ಮ ಸಂಪ್ರದಾಯಗಳನ್ನು ಒಂದು ಕಲಿಸ್ಕೊಡ್ಬೇಕು ಅಂದರೆ ಗುರುಗಳು ಬೇಕು. ಸ್ವಾಮೀಜಿ ನಮಗೆ ಸೋದರ ಮಾವ ಹೇಳ್ಕೊಡ್ತಾನೆ. ಸೋದರ ಮಾವನಿಗೆ ಸುಮಾರಷ್ಟು ಗೊತ್ತಿಲ್ಲ. ಈಗ ಒಬ್ಬರು ಸತ್ತರೆ ನೀವು ಯೋಚನೆ ಮಾಡಿ, ಹತ್ತಿರ ಸುತ್ತಮುತ್ತ ಆ ಮನೆಯಲ್ಲಿ ಆ ಹೆಣ ತೆಗಿಬೇಕು ಹೇಗೆ ಅನ್ನೋದು ಭಾಳಷ್ಟು ಜನರಿಗೆ ಗೊತ್ತೇ ಇಲ್ಲ. ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ.
ಯಾರೋ ಒಬ್ಬ ಬರ್ತಾನೆ ಸ್ವಲ್ಪ ಬಾಯಿ ಜೋರಿದ್ದವನು, ಅವನು ಹಾಗಿಡಿ ಹೀಗಿಡಿ ಇಲ್ಲಿ ಮಲ್ಸಿ ಅಲ್ಲಿ ಮಲ್ಸಿ ಅಂತ ಹೇಳಿದಾಗ ಸ್ವಲ್ಪ ನಮ್ಮ ರವೀಂದ್ರ ಮಾಸ್ಟರ್ ಥರದವ್ರು ಗೊತ್ತಿದ್ದವ್ರು ಇದ್ದರು, ಇವನು ಬಾಯಿ ಮೇಲೆ ನಾವು ಯಾಕೆ ಸಿಕ್ಕಾಕೊಳ್ಳೋದು, ಸುಮ್ಮನೆ ಇದ್ದು ಬಿಡ್ತಾರೆ. ಅವನದೇ ಆಟದ ರೀತಿಯಲ್ಲಿ ಸಂಪ್ರದಾಯ ನಡೆದೋಗ್ಬಿಡ್ತದೆ. ಎಷ್ಟೋ ರೀತಿಯಲ್ಲಿ ನೀವು ಮದುವೆ ಮನೆಯಲ್ಲಾದರೂ ಇವತ್ತು ಯಾವ ಥರದಲ್ಲಿ ಬಂಟ್ರ ಮದುವೆ ಇತ್ತು ಅದು ಇಲ್ಲವೇ ಇಲ್ಲ. ಭೂಮಿ ಸಾಕ್ಷಿಯಾಗಿ ಮದುವೆ ಮಾಡ್ತಿದ್ದಂಥ ಬಂಟ ಸಮಾಜ ಮದುವೆ ಮಾಡ್ತಿರ್ಬೇಕಾದ್ರೆ ಈಗ ಬರ್ತಾ 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 ಒಂದು ಜೋಕಿಗೂ ಆಯಿತು, ಒಂದು ಖುಷಿಗೂ ಆಯಿತು ಅಂಥೇಳಿ ತಾಳಿ ಕಟ್ಟೋ ಟೈಮಲ್ಲಿ ಹುಡುಗಿಯನ್ನು ಎತ್ತಿಡ್ಕೊಳ್ಳೋದು ನಾವು ನೋಡಿದ್ದೇವೆ. ಹಾರ ಹಾಕೋ ಟೈಮಲ್ಲಿ ಎತ್ತಿಡ್ಕೊಳ್ಳೋದು. ಯಾಕೆ ಅಂತಂದರೆ ಇವನು ಹುಡುಗನ ಬಗ್ಗಬಾರ್ದು ಅಂತೇಳಿ ಹೇಳೋದು, ಬಗ್ಗಿಸ್ತಿದ್ದಾಗ ಅವ ನೆಟ್ಟಿಗೆ ನಿಂತ್ಕೊಳ್ಳೋದು, ಇವಳನ್ನು ಎತ್ತಿ ಹಿಡ್ಕೊಳ್ಳೋದು. ನೀವು ನೋಡಿರ್ಬೋದು ಇದನ್ನೆಲ್ಲ. ಇದು ಅಸಂಬದ್ಧ. ಭೂಮಿಯಲ್ಲಿ ನಿಂತೆ ಭೂಮಿಯ ಸಾಕ್ಷಿಯಾಗಿಯೇ ತಾಳಿಯನ್ನು ಕಟ್ಟಿಸ್ಕೊಳ್ಬೇಕು. ಬಂಟ ಮಹಿಳೆಯ ಮುಂದೆ ಆತ ತಲೆ ತಗ್ಗಿಸಿಯೇ ಹಾರ ಮತ್ತು ತಾಳಿಯನ್ನು ಕಟ್ಟಿಸ್ಕೊಳ್ಬೇಕು. ಅಹಂಕಾರ ಮಾಡಿ ನೆಟ್ಟಿಗೆ ನಿಂತವ ಜಾಸ್ತಿ ದಿನ ನೆಟ್ಟಿಗೆ ಒಟ್ಟಿಗೆ ಬದುಕೋದೇ ಇಲ್ಲ. ಬಂಟ ಮಹಿಳೆಗೆ ಹೆಚ್ಚಿಗೆ ಮರ್ಯಾದೆಯನ್ನು ಕೊಡಬೇಕಾದ್ದು ಈ ಸಮಾಜದ್ದು. ಇಲ್ಲಿ ತಲೆ ಬಗ್ಗಿಸಿದ ತಕ್ಷಣ ಜೀವನದುದ್ದಕ್ಕೂ ಅವನು ಬಗ್ಗಿಸ್ತಾನೆ ಅಂತ ಬಗ್ಗಿದ್ರೂ ಕೂಡ ತಪ್ಪು ಇಲ್ಲ. ತನ್ನ ಹೆಂಡತಿಗೆ ತಗ್ಗಿ ಬಗ್ಗೆ ತಾನೂ ಇರಬೇಕು, ಅವಳು ಸಹ ಅಹಂಕಾರ ಬಿಟ್ಟು ತನ್ನ ಗಂಡ ಅನ್ನುವಂಥ ಪ್ರೀತಿನಲ್ಲಿ ಸಹಬಾಳ್ವೆನಲ್ಲಿ ಇದ್ದರೆ ಮಾತ್ರ ಡೈವರ್ಸ್ ಆಗದೆ ಇವರು ತುಂಬ ವರ್ಷಗಳ ಕಾಲ ತನ್ನ ಸಂಸಾರ ನಡೆಸ್ಬೋದು. ಇಲ್ಲದೆ ಇದ್ದರೆ ನೀವಿವತ್ತು ಆಟಿ ಕೂಟ ಮತ್ತೊಂದು ಅಂತ ಕೇಳಿದ್ರಿ, ಗಂಡ ಇದ್ದಾರೆ, ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ, ಎಲ್ಲ ಇದ್ದಾರೆ. ಬಹುತೇಕ ಮಕ್ಕಳಿಗೆ ಗಂಡ ಡೈವರ್ಸ್ ಆಗಿದೆ, ಹೆಂಡತಿ ಡೈವರ್ಸ್ ಆಗಿದೆ, ಮಗು ಒಂದಿದೆ. ಅದು ಆ ಮಗುಗೆ ಯಾವ ಸಂಸ್ಕಾರವೂ ಗೊತ್ತಿಲ್ಲ. ಈ ಮಗುವಿನ ಹೆಂಡತಿನ ಕರ್ಕೊಂಬರ್ಲಿಕ್ಕೂ ಇಲ್ಲ, ಗಂಡನ ಕರ್ಕೊಂಬರ್ಲಿಕ್ಕಿಲ್ಲ. ವಯಸ್ಸಾದವರಿಗೆಲ್ಲ ಒಂದೇ ತಲೆಬಿಸಿ ಏನಂದರೆ ನನ್ನ ಮಕ್ಕಳ ಸಂಸಾರ ಸರಿ ಇಲ್ಲ, ನನ್ನ ಮಕ್ಕಳು ಸರಿ ಇಲ್ಲ, ನನ್ನ ಮಕ್ಕಳು ಸರಿ ಇಲ್ಲ. ಮೊದಲಿಗೆ ಇದನ್ನು ಸರಿ ಮಾಡ್ಕೋಬೇಕು. ನೀವೆಲ್ಲದರೊಳಗೂ ಸರಿ ಆಗ್ತಾ ಹೋಗಿದ್ದೀರಿ. ಪ್ರತಿ ಬಂಟರ ಸಂಘದಲ್ಲೂ ಒಂದೊಂದು ಹಾಲಿದೆ. ಎಷ್ಟು ಚಂದದ ಹಾಲು ಇವಾಗ ನೋಡಿದ್ದೀರಿ, ಇದರೊಳಗೆ ಕಟ್ಟಿದ್ವಿ ನೋಡಿ, ಹೆಸರನ್ನು ನೋಡಿದ್ವಿ. ವಿವೇಕ್ ಶೆಟ್ಟರ ಹೆಸರ ವೇದಿಕೆಯಲ್ಲಿ ನಾವು ಕೂತೀವಿ, ವಿವೇಕ್ರಯವರ ವೇದಿಕೆಯಲ್ಲಿ. ಇಂಥ ಹಾಲು ಎಲ್ಲ ಬಂಟರ ಸಂಘದ ಹತ್ರ ನಡೀತಾ ಇದೆ, ಆಗ್ತಾ ಇದೆ, ಆಗಿ ಹೋಗಿದೆ. ಆದರೆ ಇವತ್ತು ಮನೆಯಲ್ಲಿ ಎಷ್ಟು ಮನೆ ಕಟ್ಟಿದ್ದೀರಲ್ಲ ನೀವು, ದೊಡ್ಡ ದೊಡ್ಡ ಮನೆ ಕಟ್ಟಿದ್ದೀರಿ, 4 ಬೆಡ್ರೂಮ್ ಮನೆ ಕಟ್ಟಿದ್ದೀರಿ, ಮಲಗಲಿಕ್ಕೆ ಜನ ಇಲ್ಲ. ಈ ಊಟದ ಬಗ್ಗೆ ಮಾತಾಡುವಾಗ ಒಂದು ಮಾತು ನಿಮ್ಗೆ ನೆನಪಿಸ್ತೀನಿ. 10 ವರ್ಷದ ಹಿಂದೆ ಅಥವಾ ಒಂದು 20 ವರ್ಷದ ಹಿಂದೆ ಸಾಮಾನ್ಯದವರು ಮಾತಾಡ್ತಿದ್ರು. ಕಣ್ಣು ಚಹಾ ಅಂತ ನೀವು ಕೇಳಿರಬೇಕು. ಹಾಲಿಲ್ಲದೆ ಕಾಫಿ ಮಾಡಿವಿ. ಈ ಮಳೆಗಾಲದಲ್ಲೆಲ್ಲ ಹಾಲಿಲ್ಲದೆ ಚಹಾ ಕುಡಿಯೋದು, ಹಾಲಿಲ್ಲದೆ ಕಾಫಿ ಕುಡಿಯೋದು. ಸಾಮಾನ್ಯ ಮಟ್ಟಿಗೆ ಶೆಟ್ರ ಮನೇಲಿ ಮಾತ್ರ ಹಾಲಿದ್ದು ಕುಡಿಯೋದು. ಯಾಕೆಂದರೆ ಸ್ವಲ್ಪ ದನ ಕರುಗಳಿರ್ತವೆ ಅಂತ. ಬೇರೆಯವರ ಮನೆಯಲ್ಲಿ, ಕೂಲಿ ಕಾರ್ಮಿಕರ ಮನೆಯಲ್ಲಿ, ಎಲ್ಲ ಮನೆಯಲ್ಲೂ ಹಾಲಿಲ್ಲದೆ ಕಾಫಿ ಚಹಾ ಕುಡಿಯೋದು. ದೇವರು ಉಲ್ಟ ಮಾಡಿದ್ದಾನೆ. ಈಗ ಬಹುತೇಕ ಶೆಟ್ರ ಮನೆಯಲ್ಲಿ ಹಾಲಿಲ್ಲದೆ ಕಾಫಿ ಕುಡಿಯೋದು. ಅದನ್ನು ಕಾಫಿ ಅನ್ನೋದಿಲ್ಲ, ಬ್ಲ್ಯಾಕ್ ಟೀ, ಗ್ರೀನ್ ಟೀ, ಹೊಸದು ಕರೆದಿದ್ದೇವೆ ನಾವು. ಹಾಲಿಲ್ಲದೆ ಕುಡಿಯೋದು ದೇವರು ಚೇಂಜ್ ಮಾಡಿಬಿಟ್ಟಿದ್ದಾನೆ. ಮುಂಚೆ ನೋಡಿ, ಶಾಲೆಗೆ ಹೋಗ್ಬೇಕಾದ್ರೆ ಶೆಟ್ರ ಮಕ್ಕಳು ಮಾತ್ರ ಸ್ವಲ್ಪ ಒಳ್ಳೆ ಪ್ಯಾಂಟ್ ಹಾಕ್ಕೊಂಡು ಹೋಗೋದು, ಬೇರೆಯವ್ರದ್ದೆಲ್ಲ ಹರ್ಕು ಪ್ಯಾಂಟ್ ಇರ್ತಿತ್ತು. ಈಗ ಉಲ್ಟ, ಹೊರದಿದ್ದ ಪ್ಯಾಂಟೇ ಹೆಚ್ಚು ಡಿಮ್ಯಾಂಡ್. ಮದುವೆಗೆ ಸಮೇತ ಹೊರದಿದ್ದ ಪ್ಯಾಂಟ್ ಹಾಕ್ಕೊಂಡು ಹೋಗೋದು. ಹೊರ್ಕೊಂಡಿದ್ದ ಪ್ಯಾಂಟ್ ಹಾಕ್ಕೊಂಡ್ರೆ ಅವನಿಗೆ ಮರ್ಯಾದೆ ಜಾಸ್ತಿ. ದೇವರು ಪೂರ್ತಿ ಉಲ್ಟ ಮಾಡಿದ. ಮುಂಚೆ ಕೆಲಸಕ್ಕೆ ಹೋಗಬೇಕಾದ್ರೆ ಅನ್ನಕ್ಕೆಲ್ಲ ಕಷ್ಟ. ಒಂಚೂರು ಏನೋ ಹಿಂದಿನ ದಿನದ ಗಂಜಿ ಉಳಿದಿತ್ತು, ಆ ಗಂಜಿ ಊಟ ಮಾಡಿ ಬೆಳಗ್ಗೆ ಕೆಲಸಕ್ಕೆ ಹೋಗೋದು. ಇವತ್ತು ಅವರೆಲ್ಲ ಸೋನ ಮಸೂರಿ ಊಟ ಮಾಡೋದು. ಶೆಟ್ರುಗಳು ಗಂಜಿ ತಿನ್ನೋದು. ಯಾಕೆಂತಂದ್ರೆ ಅದನ್ನು ಗಂಜಿ ಅಂತ ಕರೀದಿಲ್ಲ, ಸೂಪ್ ಅನ್ನೋದು. ಪೂರ್ತಿ ಉಲ್ಟ ಆಗಿದೆ. ನಾವು ನಮ್ಮದನ್ನು ಜಾಗ್ರತೆ ಮಾಡ್ಕೊಳ್ಬೇಕು. ನಮ್ಮ ಸಂಪ್ರದಾಯನ ನಾವು ಸರಿ ಮಾಡ್ಕೊಳ್ಬೇಕು. ನಮ್ಮ ತನವನ್ನು ನಾವು ಗಟ್ಟಿ ಇಟ್ಕೋಬೇಕು. ನೀವಿವತ್ತು ಆಟಿ ತಿಂಗಳಲ್ಲಿ ಏನು ತಿನ್ನದೇ ಇದ್ದರೂ ಕೆಸ ಎಲೆಯನ್ನು ತಿನ್ನಬೇಕು ಅಂತ ಹೇಳ್ತದೆ ಶಾಸ್ತ್ರ. ಕೆಸಕ್ಕೆ ಏನು ಹೇಳ್ತೀರಿ? ಯಾಕೆ ಅಂತಂದರೆ ಪಿತ್ತವನ್ನು ಕಡಿಮೆ ಮಾಡ್ತದೆ. ಅದು ಕರುಳಲ್ಲಿ ಯಾವುದೇ ಅಲ್ಸರ್ ಇದ್ದರೂ ಸಹ ಅದು ಗುಣ ಮಾಡ್ತದೆ. ನೆನ್ಪಿಟ್ಕೊಳ್ಳಿ. ಪತ್ರೊಡೆ ಅನ್ನುವಂಥ ಒಂದು ನೆಪದಲ್ಲಾದರೂ ಈ ಆಷಾಢದಲ್ಲಿ ತಿನ್ನಬೇಕು. ಅದು ವರ್ಷದ ಹಿಂದೆ ಒಣಗೋಗಿದಂಥ ಮರದಲ್ಲಿ ಒಂದು ಸಣ್ಣ ಬೇರಿದ್ರೂ ಈ ಮಳೆ ಬಿದ್ದ ತಕ್ಷಣ ಅಲ್ಲಿ ಎಲೆ ಹುಟ್ಕೊಂಡಾಯಿತು, ಮರದಲ್ಲಿ ಕೆಸ ಆಗಿ ಹುಟ್ಕೊಳ್ತು.
ಇದ್ರದ್ದು ಅರ್ಥ ಮಾಡ್ಕೊಳ್ಳಿ. ನಾವು ಎಷ್ಟೇ ದೊಡ್ಡವರಾಗಿರಲಿ, ಏನೇ ಬೆಳೆದಿರಲಿ, ನಮ್ಮ ಸಂಪ್ರದಾಯ ನಮ್ಮ ಜಾತಿಗೆ ಅಂಟ್ಕೊಂಡೇ ಬದುಕಬೇಕು ಅನ್ನೋದು ಕೂಡ ಕೆಸದ ಗಿಡದಿಂದ ನಾವು ಕಲಿಬೇಕಾಗತ್ತೆ. ನಮ್ಮ ಸಮಾಜವನ್ನು ಅಷ್ಟು ಪ್ರೀತಿಸ್ಕೊಂಡಿರಬೇಕು ಅಂತ. ಇನ್ನೊಂದು, ನೆಲದಲ್ಲಿ ಹುಟ್ಟುವಂಥ ಗಿಡ, ಸಣ್ಣದ ಎಲೆ, ಚೊಗತೆ ಸೊಪ್ಪು ಅಂತ ಕರೀತಾರೆ. ತಜಂಕ ಸೊಪ್ಪು ಅಂತ. ಅದ್ರ ಬಹುಶಃ ಇವತ್ತು ಮಾಡಿಲ್ವ ನೀವು ಚಟ್ನಿ? ಏನೋ ಒಂದು ಮಾಡಿರ್ತೀರಿ. ಯಾಕೆ ಗೊತ್ತಾ ಅದು? ನೋಡಿ, ವಸಂತ ಋತುವಿನಲ್ಲಿ ಇದ್ದಂಥ ಹೀಟನ್ನು ಈ ಬೀಜಗಳು ನೆಲದ ಮೇಲೆ ಇರ್ತದಲ್ಲ, ಆ ಬೀಜಗಳು ಭೂಮಿಗೆ ಸೇರಿ ಮಳೆ ಬಿದ್ದ ತಕ್ಷಣ ಈ ಗ್ರೀಷ್ಮ ಋತುವಿನಲ್ಲಿ ಅದರ ಎಲೆನಲ್ಲಿ ರಿಚ್ ಮ್ಯಾಗ್ನೀಷಿಯಂ, ಪೊಟ್ಯಾಷಿಯಂ, ವಿಟಮಿನ್ ಸಿ ಆ್ಯಂಡ್ ವಿಟಮಿನ್ ಡಿ ಈ ಎಲೆನಲ್ಲಿ ಸಿಕ್ಕುತ್ತೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಚೊಗತೆ ಸೊಪ್ಪಿನ ಎಲೆ ಮತ್ತು ಒಂದೆಲಗದ ಎಲೆ ಎರಡನ್ನೂ ನೀವು ರಸನ, ಇಲ್ಲಿ ವೈಟ್ ಆಗಿರ್ತದಲ್ಲ, ಕೆಲವರಿಗೆ ತೊನ್ನು ಆಗಿರುತ್ತೆ ಗೊತ್ತಾ, ವಿಟಿಲಿಗೋ ಅಂತ ಕರಿತೀವಿ, ಲ್ಯೂಕೋಡರ್ಮಾ ಅಂತ ಕರಿತೀವಿ, ವೈಟ್ ಆಗ್ತದೆ ತುಟಿ ಮೇಲೆಲ್ಲ ವೈಟ್. ನೋಡಿ, ಈ ಚೊಗತೆ ಸೊಪ್ಪಿನ ರಸ ಡೈಲಿ, ಕಕ್ಕೆ ಸೊಪ್ಪಿನ ರಸ, ಚೊಗತೆ ಸೊಪ್ಪಿನ ರಸ ಮತ್ತು ಒಂದೆಲಗದ ಸೊಪ್ಪು, ಈ ಮೂರು ರಸನ ಮಿಕ್ಸ್ ಮಾಡಿ ಹಚ್ತಾ ಬಂದರೆ ಈ ವೈಟ್ ನಿಧಾನಕ್ಕೆ ಗುಣ ಆಗತ್ತೆ. ಇದೇ ಎಲೆಗಳನ್ನು ಗೋಮೂತ್ರ ಹಾಕಿ ಎಣ್ಣೆಯನ್ನು ಮಾಡಿದರೆ ಆ ಎಣ್ಣೆನ ಡೈಲಿ ನೀವು ತಲೆ ಕೂದಲಿಗೆ ಹಾಕ್ತಾ ಹೋದರೆ ಪರ್ಮನೆಂಟಾಗಿ ಕೂದಲು ಬ್ಲ್ಯಾಕ್ ಆಗತ್ತೆ. ನೋಡಿ, ಈ ಗ್ರೀಷ್ಮ ಋತುಗೆ ಎಂಥ ಪವರ್ ಇದೆ ಅಂಥೇಳಿ. ನಿಮ್ಮ ಎಲೆನಲ್ಲೇ ಇಷ್ಟು ಶಕ್ತಿಯನ್ನು ಮಾಡ್ತಾರೆ. ನೀವು ಟ್ರೈ ಮಾಡಿ ನೋಡಿ, ಮುದುಕರೆಲ್ಲ ಟ್ರೈ ಮಾಡೋದಲ್ಲ. ಇದು 40 ವರ್ಷದ ಒಳಗಡೆಯವರ ತಲೆ ಕೂದಲು ಬೆಳ್ಳಗಾಗ್ತದೆ ನಿಜವಾಗ್ಲೂ ಕೂಡ. ಇಂಥ ಈ ಎಲೆಯನ್ನು ಈ ಆಷಾಢದಲ್ಲಿ ತಿನ್ನಬೇಕು. ಮತ್ತು ಪ್ರಾರಂಭದ ಮಳೆ ಇದ್ದಾಗ ಗದ್ದೆ ಕೆಲಸ ನೀವು ಮಾಡೋದ್ರಿಂದ ನೀವು ಒಂದು ಸ್ವಲ್ಪನಾದರೂ ಹುರುಳಿಕಟ್ಟಿನ ಸಾರನ್ನು ಈ ಆಷಾಢದಲ್ಲಿ ತಿನ್ನಬೇಕು. ಹುರುಳಿಕಟ್ಟು ಏನದು? ಕುಡು. ಆ ಹುರುಳಿಯನ್ನು ಸಾರು ಮಾಡಿ ತಗೊಳ್ಬೇಕು. ನೋಡಿ ಯೋಚನೆ, ಯುರಿನ್ ಇನ್ಫೆಕ್ಷನ್ ಇದ್ದವರು ಹುರುಳಿಕಟ್ಟನ್ನು ತಗೊಳ್ಬಾರ್ದು, ಪಿತ್ತ ಇದ್ದವರು ಹುರುಳಿಕಟ್ಟನ್ನು ತಗೊಳ್ಬಾರ್ದು. ಇದ್ರ ಜೊತೆಯಲ್ಲಿ ಮಾವಿನ ಎಲೆ ಇದೆಯಲ್ಲ, ಈ ಮಾಸದಲ್ಲಿ ಮಾವಿನ ಎಲೆ, ಚೊಗತೆ ಸೊಪ್ಪಿನ ಎಲೆ ಮತ್ತು ಈ ಬಿಲ್ವ ಅಥವಾ ಪೇರ್ಲೆ ಎಲೆ ಗೊತ್ತಲ್ಲ, ಪೇರ್ಲೆ ಎಲೆ, ಇದನ್ನು ಹರಿದು ಡೈಲಿ ನೀವು ಒಂದು ಲೋಟ ನೀರಿಗೆ ಹಾಕಿ ಕುದಿಸಿ ಅದನ್ನು ಅರ್ಧಕ್ಕೆ ತಂದು ಕುಡಿತಾ ಬಂದರೆ ನ್ಯಾಚುರಲ್ ಆಗಿ ನಿಮಗೆ ಇನ್ಸುಲಿನ್ ಬಾಡಿ ಒಳಗಡೆ ಪ್ರೊಡ್ಯೂಸ್ ಆಗ್ತದೆ, ಶುಗರ್ ಕಂಟ್ರೋಲ್ ಆಗಿಬಿಡ್ತದೆ. ಶುಗರ್ ಇದ್ದವರು ಇದನ್ನು ಮಾಡಿ ನೋಡಿ, ಆಷಾಢ ತಿಂಗಳಿಗೆ ಎಷ್ಟು ಶಕ್ತಿಯನ್ನು ಆ ದೇವರು ಕೊಟ್ಟಿದ್ದಾನೆ ಅಂತ. ಮತ್ತು ವಸಂತ ಮತ್ತು ಆಷಾಢ ಇವೆರಡು ಋತುವಿನಲ್ಲಿ ಮಾತ್ರ 2 ಹಣ್ಣನ್ನು 3 ಹಣ್ಣು ಕೊಟ್ಟಿದ್ದಾನೆ. ಯಾವ್ದು ಹೇಳಿ ಅದು? ಒಂದು ಮಾವು, ಇನ್ನೊಂದು ಹಲಸು, ಮತ್ತೊಂದು ಗೇರು ಮರದ ಹಣ್ಣು. ಈ ಮೂರು ಕೂಡ ಪ್ರಕೃತಿ ಕೊಟ್ಟಂಥ ಹಣ್ಣು. ಶುಗರ್ ಇದ್ದವರು ಮಾವಿನ ಹಣ್ಣು ತಿನ್ನಬಾರ್ದು, ಹಲಸಿನ ಹಣ್ಣು ತಿನ್ನಬಾರ್ದು. ಏನು ಮಾಡೋದು ಸ್ವಾಮಿ, ನಾವು ತಿನ್ನಬಾರ್ದು, ತಿನ್ನೋದಂದ್ರೆ ಭಾಳ ಆಸೆ ಅಂತ ಅನಿಸುತ್ತೆ. ಏನೇನೂ ಇಲ್ಲ. ಈ ಋತುವಿನಲ್ಲಿ ನಿಮ್ಮ ದೇಹದಲ್ಲಿ ವಸಂತ ಋತುವಿನಲ್ಲಿ ಕಫ ಕರಗಿ ಪಿತ್ತ ಜಾಸ್ತಿ ಆಗುತ್ತೆ. ಗ್ರೀಷ್ಮ ಋತುವಿನಲ್ಲಿ ಪಿತ್ತದ ಜೊತೆಗೆ ವಾತ ಜಾಸ್ತಿ ಆಗುತ್ತೆ. ಇದನ್ನು ಸಮತಟ್ಟಲ್ಲಿ ಇಡ್ಲಿಕ್ಕೋಸ್ಕರವಾಗಿ ಮಾವು, ಹಲಸು ಮತ್ತು ಗೇರನ್ನು ಆ ಭಗವಂತ ಕೊಟ್ಟಿದ್ದು. ಇದೊಂದು ತಿಂಗಳು ಬಿಟ್ಟರೆ ಇನ್ನು ಹಲಸಿನ ಹಣ್ಣು ಸಿಕ್ಕುವುದಿಲ್ಲ. ನೆನ್ಪಿಟ್ಕೊಳ್ಳಿ, ಈ ಹಲಸಿನ ಕಾಯಿ ಪಲ್ಯವನ್ನು ತಿನ್ನೋದ್ರಿಂದ ಕಾನ್ಸ್ಟಿಪೇಷನ್ ಗುಣ ಆಗತ್ತೆ. ಕಾನ್ಸ್ಟಿಪೇಷನ್ ಅಂದರೆ ಗೊತ್ತಲ್ಲ, ಕಾನ್ಸ್ಟಿಪೇಷನ್ನು ಅಂದರೆ ಭಾಳ ದೊಡ್ಡ ಕಾಯಿಲೆನೇ ಅದು. ಮಲ ಕ್ಲೀನಾಗಿ ಹೋಯ್ತು ಅಂತಂದರೆ ಆ ಹುಡುಗ, ಆ ವ್ಯಕ್ತಿ ಸರಿ ಇದ್ದಾನೆ ಅಂತ ಅರ್ಥ. ಸಾಮಾನ್ಯವಾಗಿ ಇಂಗ್ಲೀಷ್ನಲ್ಲಿ ಹೇಳೋದು ಕೇಳಿಲ್ವ? ಯಾರು ಅಪರೂಪ ಸಿಕ್ಕಿದ್ರೆ, ಓ ಹೌ ಆರ್ ಯು? ಫೈನ್. ಆರ್ ಯು ಹೆಲ್ದಿ? ಎಸ್ ಐ ಆಮ್ ಹೆಲ್ದಿ ಅಂತ. ಅವು ಹೆಲ್ದಿ ಅನ್ನೋದು ಅದು ಕನ್ನಡದ ಶಬ್ದ, ಇಂಗ್ಲೀಷ್ ಅಲ್ಲ. ಆರ್ ಯು ಹೆಲ್ದಿ? ಎಸ್ ಐ ಆಮ್ ಹೆಲ್ದಿ. ಅವನು ಹೆಲ್ದ, ಇವನು ಹೆಲ್ದ, ಸರಿ ಇದ್ದಾನೆ ಅಂತಲೇ ಅರ್ಥ. ನೋಡಿ, ಅದು ಸರಿ ಇತ್ತಾ? ಇವರು ಎಲ್ಲ ಸರಿ ಇದ್ದಾರೆ ಅಂತ. ಅದು ಸರಿ ಇಲ್ವಾ? ಪೂರ್ತಿ ಬಂದು ಒಂದಕ್ಕೊಂದು ಕನೆಕ್ಷನ್. ಅದು ಸರಿ ಇರಬೇಕು. ಅದು ಸರಿ ಇರಬೇಕಾದ್ರೆ ನೀವು ಈ ಗುಜ್ಜೆ ಕೈಪು ಮಾಡ್ತೀರಲ್ಲ,
ಆ ಗುಜ್ಜೆ ಕೈಪನ್ನು ವಾರಕ್ಕೆ ಒಂದು ಸರ್ತಿನಾದರೂ ತಿನ್ನಬೇಕು, ವಾರಕ್ಕೆ ಒಂದು ಸರ್ತಿನಾದರೂ. ಇನ್ನೊಂದು ಹೇಳ್ತೀನಿ ಕೇಳಿ, ಇದೇ ವಸಂತ ಋತುವಿನಲ್ಲಿ ನಿಮಗೆ ಸೆಕೆನಲ್ಲಿ ಸ್ವೆಟ್ ಜಾಸ್ತಿ ಆಗತ್ತೆ, ಮೂತ್ರ ಕಡಿಮೆ ಆಗತ್ತೆ. ನಾವು ಅನುಭವಿಸಿದ್ವಲ್ಲ ಈಗ ಕಳೆದ 2-3 ತಿಂಗಳಲ್ಲಿ, ಈ ಸ್ವೆಟ್ ಜಾಸ್ತಿ ಆಗುತ್ತೆ, ಮೂತ್ರ ಕಡಿಮೆ ಆಗುತ್ತೆ. ಅವಾಗ ಏನಾಗುತ್ತೆ, ಯೂರಿಕ್ ಆ್ಯಸಿಡ್ ಬಾಡಿ ಒಳಗಡೆ ಜಾಸ್ತಿ ಆಗುತ್ತೆ. ಯೂರಿಕ್ ಆ್ಯಸಿಡ್ ಜೊತೆಯಲ್ಲಿ ಕ್ಯಾಲ್ಸಿಯಂ ಆಕ್ಸಲೇಟ್ ಅನ್ನೋದು ಜಾಸ್ತಿ ಆಯಿತು. ಇದು ಜಾಸ್ತಿ ಆದಾಗ ನಿಮಗೆ ಗೊತ್ತಿಲ್ಲದಾಗೆ ಕಿಡ್ನಿನಲ್ಲಿ ಕಲ್ಲಾಗತ್ತೆ, ಯುರಿನರಿ ಸ್ಟೋನ್ ಅಂತ ಕರೆದ್ರು. ಈ ಯುರಿನರಿ ಸ್ಟೋನ್ ನಿಜವಾಗ್ಲೂ ಹೋಗಬೇಕು ಅಂತಂದರೆ ಈ ಆಷಾಢ ಮಾಸದಲ್ಲಿ ನೀವು ಮಾಡ್ತಕ್ಕಂಥದ್ದು ಒಂದು ಪಲ್ಯ ನೀವು ಮರಿಲೇಬಾರ್ದು. ಯಾವುದು ಗೊತ್ತಾ? ಕಣಿಲೆ ಅಂತ ಕರೀತಾರೆ. ಕಣಿಲೆ ಅಂತಂದ್ರೇನು? ಬಿದಿರಿನ ಬ್ಯಾಂಬೂ ಶೂಟ್ಸ್ ಇರುತ್ತಲ್ಲ ಅಲ್ವಾ, ಬಿದಿರಿನ ಕಣಿಲೆಗೆ ಏನಂತಾರೆ? ಕಣಿಲೆ. ಆ ಕಣಿಲೆಯನ್ನು ಎಳೆದು ಅದನ್ನು ವರ್ಷದಲ್ಲಿ 1-2-3 ಬಾರಿ ಆದರೂ ತಿನ್ನಬೇಕು. ಬ್ಲಡ್ ಪ್ರೆಷರ್ ಕಡಿಮೆ ಮಾಡುತ್ತದು, ನೆನ್ಪಿಟ್ಕೊಳ್ಳಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಯಾರಿಗಾದರೂ ಉಬ್ಬಸ ಇತ್ತು ಅಂತಂದರೆ ಕಣಿಲೆ ಸಾರನ್ನು ತಿಂದವರಿಗೆ ಉಬ್ಬಸಕ್ಕೆ ಭಾರೀ ಒಳ್ಳೆಯ ಔಷಧ, ಭಾರಿ ಒಳ್ಳೆಯ ಔಷಧ. ನಿಮ್ಮ ಶ್ವಾಸನಳಿಕೆಯನ್ನು ಶುದ್ಧ ಮಾಡಿ ಪೈಪ್ ಮಾಡೋದೇ ಈ ಕಣಿಲೆ ಅನ್ನೋದು. ನೋಡಿ, ಆಷಾಢದ ಊಟ ಅಂದರೆ ಸುಮ್ಮನೆ ಏನೇನೋ ಮಾಡ್ಕೊಂಬಂದೆ, ಸುಮ್ಮನೆ ಏನೋ ತಿಂದೆ ಅಂತಲ್ಲ. ಅದರ ಹಿಂದೆ ಅಷ್ಟು ದೊಡ್ಡ ವಿಜ್ಞಾನ ಇದೆ, ಅಷ್ಟು ದೊಡ್ಡ ಒಂದು ಬದುಕಿದೆ. ಆ ಬದುಕಿನ ಒಟ್ಟಿಗೆ ನಾವುಗಳು ಊಟ ಮಾಡಿದರೆ ಮಾತ್ರ ಸರಿಯಾಗಿ ಇರಲಿಕ್ಕೆ ಸಾಧ್ಯ ಅಂತ ಹೇಳ್ತಾ, ಜಾಸ್ತಿ ನಿಮ್ಮನ್ನು ಇನ್ನು ಕೂರಿಸೋದಕ್ಕೆ ನನಗೂ ಸಹ ಮನಸ್ಸಿಲ್ಲ. ಯಾಕೆಂತಂದ್ರೆ ಅಂತೂ ಇಷ್ಟೊತ್ತಾದರೂ ನನ್ನ ಜೊತೆಗೆ ಕೂತಿದ್ದೀರಿ. ಇಷ್ಟು ಬಂಟರು ಉಳ್ಳಾಳದಲ್ಲಿ ಇದ್ದೀರಿ ಅಂತ ನಾನು ಅಂದ್ಕೊಂಡಿಲ್ಲ. ಬಹುಶಃ ಇನ್ನೂ ಇದರ ಡಬ್ಬಲ್ ಇರ್ಬೋದು. ನಿಮಗೆ ಒಂದು ಗೊತ್ತಿರಬೇಕು, ಟ್ರಿಬ್ಬಲ್ ಇದ್ದಾರೆ. ಇನ್ನೂ ಒಂದು ಮಾತು ಹೇಳ್ತೀನಿ, ನಿಮ್ಮ ಮೂಲ ಯಾವುದು ಅನ್ನೋದು ನಿಮ್ಮ ಮಕ್ಕಳಿಗೆ ಗೊತ್ತಾಗಬೇಕು. ಬಂಟರು ಎಲ್ಲಿ ಮೂಲ? ಬಿಲ್ಲವರು ಹೇಳ್ತಾರೆ ಏನು ಮೂಲ ಅಂತ, ವಿಶ್ವಕರ್ಮದವ್ರು ಹೇಳ್ತಾರೆ ಏನು ಮೂಲ ಅಂತ, ಮಗುವೀರ ಸಮಾಜದವ್ರು ಹೇಳ್ತಾರೆ ಏನು ಮೂಲ ಅಂತ, ಕೊಂಕಣ ಸಮಾಜದವ್ರು ಹೇಳ್ತಾರೆ. ಬಂಟ್ರಿಗೆ ಯಾರು ಮೂಲ? ಎಲ್ಲಿ ಮೂಲ? ಅಳಿಯಕಟ್ಟು ಪ್ರಾರಂಭವಾಗಿದ್ದು ಯಾವ ಮೂಲದಲ್ಲಿ? ಇದು ಮೂಲ ಜಾಗವೇ ಬಾರ್ಕೂರು. ಅಳಿಯಕಟ್ಟು ಪ್ರಾರಂಭ ಮಾಡಿದಂಥ ಭೂತಾಳ ಪಾಂಡ್ಯನ ಸಂಸ್ಥಾನ ಅದು ಬಾರ್ಕೂರು. ನೀವು ಎದೆ ತಟ್ಟಿ ಹೇಳಬೇಕು, ನಮಗೂ ಮೂಲ ಜಾಗ ಇದೆ, ನಾವು ಹೇಗೆಗೋ ಬಂದಂಥವರಲ್ಲ, ನಾವು ಈ ಕರಾವಳಿಯನ್ನು ಆಳಿದಂಥ ಅರಸು ಮನೆತನದ ಅದೇ DNA ಬಂದಂಥ ಸಮುದಾಯ ಅದು ಬಂಟ ಸಮಾಜ ಅನ್ನೋದನ್ನು ನೀವು ಎದೆ ತಟ್ಟಿ ಹೇಳ್ಕೊಳ್ಬೇಕು. ನಿಮಗೆ ಒಂದು ಈ ಉಳ್ಳಾಳವನ್ನು ಆಳದಂಥ ರಾಣಿ ಮಾತೆತ್ತಿದ್ರೆ ಹಬ್ಬಕ್ಕ ಹಬ್ಬಕ್ಕ ಅಂತ ಹೇಳ್ತೀವಿ. ಹಬ್ಬಕ್ಕನ್ನ ಪೂರ್ವಜರು ಬಂಟರು ಅನ್ನೋದನ್ನ ನೀವು ನೆನ್ಪಿಟ್ಕೊಂಡಿರಿ. ಅವರು ಕನ್ವರ್ಷನ್ ಆಗಿ ಅವರು ಜೈನರಾಗಿದ್ದು. ಜೈನರು ಬಂಟರಾದರು, ಬಂಟರು ಜೈನರಾದರು. ಇತಿಹಾಸದ ಬಗ್ಗೆ ನಿಮಗೆ ಬಹಳಷ್ಟು ಗೊತ್ತಿರಬೇಕು. ಚೂರಾದರೂ ನಿಮಗೆ ಗೊತ್ತಿರಲಿ ಅನ್ನೋದಕ್ಕೆ ಈ ಹುಡುಗರೆಲ್ಲ ಇದ್ದಾರೆ. ಆ ಹುಡುಗರುಗಳಿಗಾದರೂ ಒಂದು ಸ್ವಲ್ಪ ಕಿವಿ ಮೇಲೆ ಬೀಳಲಿ ಅನ್ನೋ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ. ಏನಂತಂದರೆ, ಈ ಕರಾವಳಿಯನ್ನು ಆಳಿದಂಥ ಅರಸು ಮನೆತನ ಈ ಬಂಟ ಸಮಾಜ ಇದ್ದವರು. ನಾವು ಸೈನಿಕರಾಗಿದ್ದವರಲ್ಲ, ನಾವು ಯಾರಿಗೂ ಸೈನಿಕರಾದಂಥವರಲ್ಲ. 164 ಅಥವಾ 167 ಗುತ್ತು ಮನೆಗಳಾಗಿ ಸೀಳಿ ಹೋಗಿದ್ದು ಈ ಅಳುಪ ವಂಶಸ್ಥರಾದಂಥ ಈ ಬಂಟರು ಅನ್ನೋದನ್ನು ನೀವು ನೆನ್ಪಿಟ್ಕೊಳ್ಬೇಕು. ಇತಿಹಾಸದ ಬಗ್ಗೆ ನಿಮಗೆ ಜ್ಞಾನ ಗೊತ್ತಿರಬೇಕು. ಮಕ್ಕಳಿಗೆ ನಾವು ಹೇಳಬೇಕು, ಓ ನಾವು ಹಿಂಗಿದ್ದವರ, ಆದ್ದರಿಂದ ನಾವು ಹೀಗಿರ್ಬೇಕಂತ. ನೀವು ನೋಡಿ, ಎಂಥ ದೊಡ್ಡ ಫಂಕ್ಷನ್ ಇರಲಿ, ಒಬ್ಬಳು ಬಂಟ್ರೆ ಹೆಂಗಸು ಅಲ್ಲಿ ಇದ್ದಾಳೆ ಅಂತಂದರೆ ಅವಳು ನಾವು ಪರಿಚಯ ಇಲ್ಲದೆ ಇದ್ದರೂ ಅವಳ ನಿಂತ ಶೈಲಿ, ಅವಳ ಸೀರೆ, ಅವಳ ಉಡುಗೆ ತೊಡುಗೆ ನೋಡಿದ ತಕ್ಷಣ ಇವಳು ಬಂಟಳು ಅಂತ ಹೇಳ್ತೀನಿ. ಅದನ್ನು ನಾವು ಹಾಗೇ ಕಾಪಾಡ್ಕೊಳ್ಬೇಕು. ಒಂದು ಕಾಲದಲ್ಲಿತ್ತು, ನಿಮ್ಮ ಕೈನಲ್ಲಿದ್ದಂಥ ಈ ವಂಕಿ ಉಂಗುರ ಬೇರೆಯವರು ಧರಿಸುವಾಗಿರಲಿಲ್ಲ. ಅರಸರ ಆದೇಶ ಇತ್ತು, ಅವಾಗ ಯಾರಿಗೂ ಧರಿಸೋಂಗಿಲ್ಲ. ಅದಕ್ಕೆ ಒಡ್ಡುಂಗಿಲ್ಲ ಅನ್ನೋದು ಅದು ಬಂಟ ಮಹಿಳೆಯ ಗುರುತಾಗಿತ್ತು. ಇವತ್ತು ಚಿನ್ನದ ಅಂಗಡಿಯಲ್ಲಿ ಎಲ್ಲರಿಗೂ ಸಿಗ್ತದೆ, ಅದು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವಾಗಿನ ಕಾಲಕ್ಕೆ ಬಂಟರ ಮದುವೆನಲ್ಲಿ, ಬಂಟರ ಕಾರ್ಯಕ್ರಮದಲ್ಲಿ ಮಲ್ಲಿಗೆ ಹೂವನ್ನು ಕೊಡಲೇಬೇಕಾಗಿತ್ತು. ಮಲ್ಲಿಗೆ ಹೂವನ್ನು ಬಂಟ ಮಹಿಳೆಯವರು
ಅದನ್ನು ಕಟ್ ಮಾಡಿ ಸಣ್ಣ ಸಣ್ಣ ತುಂಡಾದರೂ ಮದುವೆ ಮನೆಯಲ್ಲಿ ಬಂದವರಿಗೆ ಹಂಚಬೇಕಾದಂಥ ಪದ್ಧತಿ ತಂದದ್ದು ಇದೇ ನಿಮ್ಮ ಪೂರ್ವಜರು ಅರಸರುಗಳು. ಬೇರೆ ಸಮುದಾಯಕ್ಕೆ ಒಂದೊಂದು ಜಾತಿಯ ಹೂಗಳನ್ನು ಕೊಟ್ಟಿದ್ದಾರೆ. ಅದು ಇನ್ನೊಂದಿನ ನೀವು ಪ್ರವಚನ ಕರೆದಾಗ ಹೇಳ್ತೀನಿ. ಆಚಾರ್ಯರಿಗೆ ಯಾವ ಹೂವಿತ್ತು, ಬಿಲ್ಲವರಿಗೆ ಯಾವ ಹೂವಿತ್ತು, ಬ್ರಾಹ್ಮಣರಿಗೆ ಯಾವ ಹೂವಿತ್ತು, ಅದೇ ಥರ ಮಗವೀರಿಗೆ ಯಾವ ಹೂವಿತ್ತು, ಬಂಟರಿಗೆ ಯಾಕೆ ಮಲ್ಲಿಗೆಯನ್ನು ಕೊಟ್ಟರು. ಇವತ್ತು ಕಡೆಗೂ ನಮಗೆ ಹುಟ್ಟಿಗೂ ಮಲ್ಲಿಗೆ ಹಾಕಬೇಕು, ಜುಟ್ಟಿಗೂ ಮಲ್ಲಿಗೆ ಹಾಕಬೇಕು, ಸತ್ತಾಗಲೂ ಮಲ್ಲಿಗೆ ಹಾಕಬೇಕು. ಇದು ನಿಮ್ಮ ಹಕ್ಕು. ಆ ಹಕ್ಕು ಯಾಕೆ ತಂದರು, ಯಾರು ತಂದರು, ಈಗ ಎಲ್ಲಿ ಕಳ್ಕೊಂಡಿದ್ದೀವಿ, ಇದು ನಿಮಗೆ ಗೊತ್ತಿರಬೇಕು. ಇದಿಷ್ಟೇ ಅಲ್ಲ, ನಿಮ್ಮ ತಾಳಿ ಸರ, ನಿಮ್ಮ ಕರಿಮಣಿ ಸರ, ಬಂಟರ ಕರಿಮಣಿ ಸರವನ್ನು ನೋಡಿದ ತಕ್ಷಣ ನಮಗೆ ಗೊತ್ತಾಗುವಂಥ ಒಂದು ಕಾಲ ಇತ್ತು. ಅದನ್ನು ನೋಡಿ ನೋಡಿ ಬಂಟರ ಥರವೇ ನಮ್ಮ ಕರಿಮಣಿ ಬೇಕು ಅಂತ ಬೇರೆಯವರು ಬಯಸಿದ್ದೂ ಇದೆ, ಇಲ್ಲ ಅಂತೇನಿಲ್ಲ. ನಾವು ಹೊಟ್ಟೆ ಕಿಚ್ಚು ಪಟ್ಟಿಲ್ಲ, ಅವರು ಅದನ್ನು ಬಯಸ್ಕೊಂಡ್ರು. ಬಿಳಿ ಶರ್ಟು, ಬಿಳಿ ಪಂಚೆ ಬಂಟರ ಗತ್ತಿನ ಒಂದು ಉಡುಗೆ ಆಗಿತ್ತು. ಇವತ್ತಿಗೂ ಕೂಡ ಅದನ್ನು ಉಡ್ತಕ್ಕಂಥದ್ದು ನಡ್ತಾ ಇದೆ. ಆ ಬಿಳಿಯನ್ನು ಹಾಗೇ ಉಳಿಸ್ಕೊಂಡು ಹೋಗಬೇಕು. ಸಂಪ್ರದಾಯ ಉಳಿಸ್ಕೊಳ್ಳೋದು ಅಂದರೆ ಹೀಗೆ. ಯಾಕೆ ಸ್ವಾಮಿ ಇವೆಲ್ಲ ಬಂತು? ಕಂಬಳದ ಇದನ್ನೆಲ್ಲ ಇಟ್ಟಿದ್ದೀರಲ್ಲ. ಕಂಬಳ ಹುಟ್ಟಿದ್ದು ಹಿಂದೆ 7ನೇ ಶತಮಾನದಲ್ಲಿ ತುಂಗಮ್ಮ ಶೆಡ್ತಿ ಅನ್ನುವಂಥ ಬಂಟ ಮಹಿಳೆ ತನ್ನವ್ರನ್ನೆಲ್ಲ ಕಳ್ಕೊಂಡ್ಲು. 7 ಮಕ್ಕಳು ಕಳೆದೋದು, ಸತ್ತೋದ್ರು. ಸತ್ತೋಗಿದಂಥ ಮಕ್ಕಳಿಗೋಸ್ಕರ ಅರಸು ಮನೆತನ ಖಾಲಿಯಾಯಿತು. ಖಾಲಿಯಾಗಿದ್ದಕ್ಕೆ ಮೈಸಂದಾಯನ ಆರಾಧನೆ ಮಾಡಿ ಕೋಣಗಳನ್ನು ಗದ್ದೆನಲ್ಲಿ ಓಡಿಸಿ ಆ ಓಡಿದಂತಹ ಕೋಣಗಳಿಂದ ಕೆಸರಾಯ್ತಲ್ಲ, ಆ ಕೆಸರು ಹೆಂಗಾಯ್ತು ಅಂತಂದರೆ ಕಂಪ ಬುಳ್ಳಾದ ಬೋಡು, ಕಂಪ ಬುಳ್ಳಾದ ಬೋಡು, ಕಂಪ ಬುಳ್ಳ ಅಂತೇಳಿ ಕಂಬಳ ಅಂತೇಳಿ ಆ ಹೆಸರು ತಂದು ಕೊಟ್ಟದ್ದೇ ಈ ಬಂಟ ಸಮಾಜ. ಅದು ಹೇಗೆ ಬಂತು ಬಹುಶಃ ಯಾರಿಗೂ ಗೊತ್ತಿಲ್ಲ. ಬಂಟರು ನಾವು ಕಂಬಳವನ್ನು ಹುಟ್ಟಾಕದವರ ನಮ್ಮ ಯುವಕರುಗಳಿಗೆ ಗೊತ್ತಿಲ್ಲ. ಯಾರ್ಯಾರು ಹೇಳ್ತಾರೆ ನೀವು ಜೈನರು ಬಂಟರಾಗಿದ್ದಲ್ಲ, ಕೋಳಿ ತಿಂದು ಬಂಟರಾಗಿದ್ದಲ್ಲ. ಬಂಟರು ಅವರನ್ನು ಕನ್ವರ್ಷನ್ ಮಾಡಿದ್ದು 7ನೇ ಶತಮಾನದಲ್ಲಿ. ಕುಂಕುಮಾದೇವಿ ಅನ್ನುವಂಥ ಒಬ್ಬಳು ರಾಣಿ ನಮ್ಮಲ್ಲೇ ಇದ್ಲು, ಜೈನರನ್ನ ಮದುವೆ ಹಾಕ್ಕೊಂಡು ಬಂದರು ನಮ್ಮ ಅರಸರು. ಅವಳು ಸುಮಾರಷ್ಟು ಕನ್ವರ್ಷನ್ ಮಾಡಿದ್ಲು, ಆದರೂ ಆಗಲಿಲ್ಲ. 11ನೇ ಶತಮಾನದಲ್ಲಿ ಬಿಟ್ಟಿದೇವ ಹೊಯ್ಸಳ ದೊರೆ ಯಾರಿಗೆ ಭೂಮಿ ಬೇಕಾ ಅವರು ಕನ್ವರ್ಷನ್ ಆಗಿ ಜೈನರಾಗಬೇಕು ಅಂತ ಹೇಳ್ದ. 17 ಭೂಮಿಯನ್ನು 17 ಬೀಡನ್ನು ಬಂಟರನ್ನ ಜೈನರನ್ನಾಗಿ ಮಾಡಿದ್ರು. ಇದೇ ನಿಮ್ಮ ಉಲ್ಲಾಳ ಬೀಡು, ಮುಲ್ಕಿ ಬೀಡು, ನಮ್ಮ ಕಾರ್ಕಳ ಬೀಡು, ನೆಲ್ಯಾಡಿ ಬೀಡು, ಅಳದಂಗಡಿ ಬೀಡು, ಈ ಥರದ ಮೂಡುಬಿದ್ರೆ ಬೀಡುಗಳು, ಇವೆಲ್ಲ ಬೀಡುಗಳು ಜೈನರಾಗಿ ಹೋದರು. ಇಲ್ಲಿರ್ತಕ್ಕಂಥ ಜೈನರು ಅವರು ಕನ್ವರ್ಟೆಡ್ ಜೈನು. ಮೊದಲು ಇದ್ದಂಥದ್ದು ಬಂಟರಾಗಿದ್ದರು. ಹಾಗಾಗಿನೇ ಅವರು ಇವತ್ತಿಗೂ ದೈವಗಳನ್ನು ಪೂಜೆ ಮಾಡೋದು, ಶಿವನನ್ನು ಪೂಜೆ ಮಾಡೋದು. ಮೂಲ ಜೈನರಾಗಿದ್ದರೆ ಅವರು ತೀರ್ಥಂಕರನ್ನು ಪೂಜೆ ಮಾಡ್ತಿದ್ರು, ನಮ್ಮ ದೇವರನ್ನೆಲ್ಲ. ಯಾರ್ದು ಹೆದರಿಕೆ ಇಲ್ಲ ನನಗೆ, ಇದನ್ನು ಇದ್ದದ್ದನ್ನು ಎಲ್ಲಿ ಬೇಕಾದರೂ ನಮ್ಮ ಸಮಾಜವೇ ಅರಸರಾಗಿದ್ದರು ಅಂತ ಹೇಳೋದಕ್ಕೆ ನಿಮ್ಮ ಜೊತೆಯಲ್ಲಿ ಸ್ವಾಮಿಗಳಿದ್ದಾರೆ ಅನ್ನೋದನ್ನು ನೀವು ನೆನ್ಪಿಟ್ಕೊಳ್ಳಿ. ಯಾವ ಸ್ವಾಮಿಗಳು ನನ್ನ ಸಮಾಜದ ಬಗ್ಗೆ ಮಾತಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನನ್ನನ್ನು ಏನೋ ಗೊತ್ತಿಲ್ಲ. ಆ ದೇವರು ಈ ಸಮಾಜದಲ್ಲಿ ಹುಟ್ಟಿಸಿದ ಮೇಲೆ ಸ್ವಾಮೀಜಿಯಾಗಿ ಮಾಡಿದರೆ ನನ್ನ ಸಮಾಜವನ್ನು ತಿದ್ದಲಿಕ್ಕೋಸ್ಕರ, ನನ್ನ ಸಮಾಜದ ಪ್ರತಿಷ್ಠೆಗೋಸ್ಕರ, ನನ್ನ ಉಸಿರು ಇರುವಲ್ಲಿವರೆಗೆ ಎಷ್ಟೇ ಅವಮಾನ ಮಾಡಲಿ, ಎಷ್ಟೇ ಅಪಪ್ರಚಾರ ಮಾಡಲಿ, ನನ್ನ ಸಮಾಜವನ್ನು ಬಿಟ್ಟುಕೊಡುವ ಪ್ರಶ್ನೆಯೇ ಇಲ್ಲ ಅಂಥೇಳಿ ನಿಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇದೇ ಮುಂದಿನ ಏಪ್ರಿಲ್ ಅಥವಾ ಮೇನಲ್ಲಿ ನನ್ನ ಇಡೀ ಸಮಾಜವನ್ನು ಮೂಲ ಜಾಗವಾದಂಥ ಭೂತಾಳ ಪಾಂಡ್ಯನ ಸನ್ನಿಧಾನದಲ್ಲಿ ಬಾರ್ಕೂರಿನಲ್ಲಿ ಕಮ್ಮಿ ಅಂದರೆ 15,000 ಮಂದಿ ಬಂಟರ ಸಮಾವೇಶ ಆಗಬೇಕು. ನಮ್ಮ ದಶಮ ಸಂಭ್ರಮ 10ನೇ ವರ್ಷದ ಸಂಭ್ರಮ ಆಗಬೇಕು. ನಾವೂ ಕೂಡ ಸಂಪ್ರದಾಯಸ್ಥರು, ನಾವೂ ಕೂಡ ನಮ್ಮದೂ ಆದಂಥ ಒಂದು ಪದ್ಧತಿ ಇದೆ ಅನ್ನೋದನ್ನು ಇಡೀ ರಾಜ್ಯಕ್ಕೆ ನಾವು ಅದನ್ನು ಗೊತ್ತುಪಡಿಸಬೇಕು. ಹಾಗಾಗಿ ಉಲ್ಲಾಳದ ಎಲ್ಲ ಬಂಟರು ಮುಂದಿನ ವರ್ಷ ಬಾರ್ಕೂರಿಗೆ ಬರಲೇಬೇಕು ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಕರಿತೇನೆ. ಅಷ್ಟರ ಒಳಗೆ ನಮ್ಮ ಮಠದ ಪರವಾಗಿ ಇಲ್ಲಿ ಒಂದು ಮಂಡಲವನ್ನು ಮಾಡಿದ್ದೇವೆ. ಆ ಮಂಡಲಕ್ಕೂ ಕೂಡ ರವೀಂದ್ರ ಶೆಟ್ರೆ ಕಲ್ಲಿಮಾರವರ ಅಧ್ಯಕ್ಷರಾಗಿದ್ದಾರೆ. ಅವ್ರದ್ದೇ ಆದಂಥ ಒಂದು ಸಮಿತಿ ಇದೆ. ಪ್ರಸಾದ್ ರೈ ಕಲ್ಲಿಮಾರ ಅವರು ಇದ್ದಾರೆ. ಅದ್ರ ಜೊತೆಯಲ್ಲಿ ನನಗೆ ಭಾಳ ಹಿಂದಿನ ಸಂಸ್ಥಾನದ ಒಂದು ನಂಟಿಟ್ಕೊಂಡವ್ರು ವಿವೇಕರೇ ಅವರು ಇವತ್ತು ನಿನ್ನೆ ಅಲ್ಲ, ಆವತ್ತಿನಿಂದಲೂ ಸಂಸ್ಥಾನ ಸ್ಥಾಪನೆ ಆಗೋ ಕಾಲದಿಂದಲೂ ನಮ್ಮ ಜೊತೆಗಿದ್ದವರು. ನಾನು ಬಾಂಬೆ ಎಲ್ಲ ಕಡೆ ಓಡಾಡಿ
ಸಾಲ ಸೂಲ ಮಾಡಿ ಬಡ್ಡಿನಲ್ಲಿ ದುಡ್ಡು ತಂದು ಆ ಬಾರ್ಕೂರಿನ ಜಾಗ ಬಿಲ್ಲವ ಸಮಾಜದವ್ರ ಹತ್ರ ಕೊಂಡುಕೊಂಡು ಈ ಸಮಾಜಕ್ಕೋಸ್ಕರ ಮಠ ಕಟ್ಟಿದ್ದೀನಿ. ನನಗೋಸ್ಕರ ಅಲ್ಲ, ಅದು ನನಗಾಗಿ ಅಲ್ಲ. ಇಲ್ಲಿರ್ತಕ್ಕಂಥವ್ರು ಯಾರು ಸ್ವಾಮಿಗಳು ಅವರವರಿಗೆ ಮಠ ಕಟ್ಟಿರ್ಬೋದು, ಬಟ್ ನೀವು ನೆನ್ಪಿಟ್ಟಿರಿ, ವಿಶ್ವ ಸಂತೋಷ ಭಾರತಿ ಸ್ವಾಮಿಗಳು ಮಠ ಕಟ್ಟಿರೋದು ಅದು ಅವರಿಗಾಗಿ ಅಲ್ಲ, ಈ ಬಂಟ ಸಮಾಜಕ್ಕಾಗಿಯೇ ಕೊಟ್ಟಿರುವಂಥ ಮಠ. 14 ವರ್ಷ ನನ್ನ ವಯಸ್ಸನ್ನು, ಯೌವನವನ್ನು ಎಲ್ಲವನ್ನು ಈ ಸಮಾಜಕ್ಕೆ ದಾರಿ ಎರೆದಿದ್ದೇನೆ. ಭಾಳಷ್ಟು ಅಪವಾದನೂ ಕೇಳಿದ್ದೇನೆ, ಅವಮಾನನೂ ಕೇಳಿದ್ದೇನೆ. ಜಗ್ಲಿಲ್ಲ, ಬಗ್ಲಿಲ್ಲ. ಮುಂದಕ್ಕೂ ಸಹ ಸರ್ಕಾರ ಯಾವುದೇ ಬೇಕಾದ್ರೆ ಬರಲಿ, ನನ್ನ ಸಮಾಜಕ್ಕೂ ನೀವು ಇಷ್ಟು ದುಡ್ಡು ತೆಗೆದಿಡಬೇಕು ಅಂತೇಳಿ ಸರ್ಕಾರದ ಮೇಲೆ ಪ್ರೆಷರ್ ಹಾಕಲಿಕ್ಕೆ ಈ ಸನ್ಯಾಸಿ ನಿಂತಿರ್ತಾರೆ ಅನ್ನೋದನ್ನು ನೀವು ನೆನ್ಪಿಟ್ಕೋಬೇಕು. ನಾವು ಯಾವಾಗಲೂ ಕೂಡ ಟ್ಯಾಕ್ಸ್ ಕಟ್ಟದಂಥ ಸಮಾಜ, ಯಾವತ್ತೂ ಬಂಟ ಸಮಾಜ ಟ್ಯಾಕ್ಸಲ್ಲಿ ಮೋಸ ಮಾಡಿದವರಲ್ಲ. ಇಷ್ಟು 75 ವರ್ಷ ಟ್ಯಾಕ್ಸ್ ಕಟ್ಟಿದ್ದೇವೆ ಸರ್ಕಾರಕ್ಕೆ, ಆದರೆ ನಮ್ಮ ಸಮಾಜಕ್ಕೆ ಸರಿಯಾದ ದುಡ್ಡು ಬರಲಿಲ್ಲ. ಎಲ್ಲ ಸಮಾಜಲ್ಲೂ ಕೂಡ ಆ ಮಟ್ಟಕ್ಕೆ ಈ ಮಟ್ಟಕ್ಕೆ ಈ ಮಟ್ಟಕ್ಕೆ ಅಂಥೇಳಿ ಬಜೆಟಲ್ಲಿ ದುಡ್ಡು ಕೊಡ್ತಾರೆ. ಇಲ್ಲಿ ಬಂಟ್ರಿಗೆ ಮಠ ಇಲ್ಲ, ಗುರುಗಳಿಲ್ಲ ಅಂಥೇಳಿ ದುಡ್ಡು ಕೊಟ್ಟಿಲ್ಲ ಅಂತ ಹೇಳ್ತಿದ್ರು. ಇನ್ಮೇಲೆ ಹಾಗಲ್ಲ, ನಮ್ಮ ಮುಖವನ್ನು ತೋರಿಸಿ, ನಮ್ಮ ಮಠವನ್ನು ತೋರಿಸಿ ನಮ್ಮ ಸಮಾಜಕ್ಕೆ ಆ ದುಡ್ಡನ್ನು ಕೊಡಲೇಬೇಕು. ನಮ್ಮ ಸಮಾಜ ಕಟ್ಟಿರೋಂಥ ಟ್ಯಾಕ್ಸಿನ ಅಮೌಂಟು ವಾಪಸ್ಸು ನಮ್ಮ ಸಮಾಜದ ಬಡವರಿಗೆ ಅದು ಸಿಗಬೇಕು ಅನ್ನೋ ಥರದಲ್ಲಿ ಧಾರ್ಮಿಕವಾದಂಥ ಸಾಮಾಜಿಕವಾದಂಥ ಹೋರಾಟವನ್ನು ಮಾಡಲಿಕ್ಕೋಸ್ಕರ ನಾವು ನಿಂತಿರೋದು. ನಮ್ಮ ಪರಿಚಯ ನಿಮಗೆ ಇವತ್ತಾಗ್ತಿದೆ ಅನ್ನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನೀವು ನೆನ್ಪಿಡಬೇಕು, ಬಾರ್ಕೂರು ಮಠ ನಮ್ಮ ಸಮಾಜದ್ದು, ಬಾರ್ಕೂರು ಸಂಸ್ಥಾನ ನಮ್ಮ ಸಮಾಜದ ಮೂಲ, ಬಾರ್ಕೂರು ನಮಗೆ ಮೂಲವಾದಂಥ ಜಾಗ ಅನ್ನೋದನ್ನು ನೀವು ನೆನ್ಪಿಡಬೇಕು. ಒಂದು ಮಾತು ನೆನಪಿಸಿ ನಮ್ಮ ಮಾತಿಗೆ ಪೂರ್ಣ ವಿರಾಮ ಆಗ್ತಿದ್ದೇವೆ. ಏನಂತಂದರೆ, ನೀವು ಬಂಟರೇ ಅಂತ ಹೇಳೋದಕ್ಕೆ ಬಹುತೇಕ ಗುತ್ತಿನ ಮನೆ, ಈ ಬೊಲ್ಲೆ ಗುತ್ತಿನವರು ಇಲ್ಲೇ ಇದ್ದಾರೆ, ಗುತ್ತಿನ ಮನೆಯಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ಬರ್ಕೆ ಇತ್ಯಾದಿ ಮನೆಗಳಲ್ಲೆಲ್ಲ ದೊಡ್ಡ ದೊಡ್ಡ ಅವರೆಲ್ಲ ಹಿರಿಯರಿದ್ದೀರಿ. ನಿಮ್ಮ ಈ ತಂಬಿಲ ಆಗುವಾಗ, ದೈವಗಳಿಗೆ ಊಟ ಬಡಿಸುವಾಗ ಅಥವಾ ಎಡೆ ಹಾಕುವಾಗ ಒಂದು ಎಡೆ ಅಡ್ಡ ಎಡೆ ಹಾಕ್ತೀರಿ, ಹೌದಲ್ಲ? ಒಂದು ಎಡೆ ಅಡ್ಡ ಹಾಕ್ತೀರಿ. ಯಾಕದು? ಯಾಕೆ ಜೈನರಿಗೆ ಹಾಕ್ತೀರಿ? ಯಾಕೆ ಜೈನರಿಗೆ ಹಾಕ್ತೀರಿ ಅಂದರೆ, ನಮ್ಮವರೇ ಆಗಿದ್ದಂಥ ಜೈನರು, ನಮ್ಮವರೇ ಆಗಿದ್ದಂಥ ಬಂಟರು ಜೈನರಾಗಿ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಅವರೆಲ್ಲರಿಗೂ ಸೇರಿ ಒಂದು ಎಡೆ ಅಂತ ಬಂಟ್ರ ಮನೇಲಿ ಹಾಕ್ತೀರಿ ಅಂದರೆ ಮೂಲ ಯಾರಲ್ಲಿಗೆ? ಬಂಟರೇ, ನೀವೇ ಮೂಲ. ಆ ನಂತರ ಅವರು ಜೈನರಾಗಿದ್ದರು ಅನ್ನೋದನ್ನು ನೀವು ನೆನ್ಪಿಡಬೇಕು. ಇದೊಂದು ಕ್ಲೂ ನೀವು ಇಟ್ಕೊಂಡಿರಿ. ಜೈನರ ಎಡೆ ಹಾಕ್ತಕ್ಕಂಥದ್ದು ಬಂಟ್ರಿಗೆ ಸಿಕ್ಕಿರ್ತಕ್ಕಂಥ ಅಧಿಕಾರ, ಸಂಪ್ರದಾಯ. ಈ ಥರದ್ದು ಭಾಳಷ್ಟಿದೆ. ಹಾಗಾಗಿ ನಮ್ಮ ಕಲ್ಲಿಮಾರ ಅವರ ಹತ್ರ ಹೇಳ್ತಾ ಇದ್ದೇವೆ, ಒಂದು ದಿನ, ಯಾವತ್ತೋ ಒಂದು ದಿನ ನೀವು ಕರೀರಿ, ಕರೆದು ನಮ್ಮ ಸಮಾಜದವರಿಗೆ ಒಂದಿಷ್ಟು ನಮ್ಮ ಇತಿಹಾಸ, ನಮ್ಮ ಸಂಪ್ರದಾಯ, ನಮ್ಮದೆಲ್ಲ ವಿಷಯಗಳನ್ನು ಅವರ ಕಿವಿ ಮೇಲೆ ಹಾಕ್ಲಿಕ್ಕುಂಟು. ಅದಕ್ಕೋಸ್ಕರ ಒಂದು ವೇದಿಕೆ ಮಾಡಿಕೊಡಿ ಅಂತೇಳಿ ಕೇಳ್ತಾ, ನಿಮ್ಮ ಊಟ ನೀವು ಇವತ್ತು ಮಾಡ್ಬೋದು, ಬಿಡುಗಡೆ ಮಾಡ್ತೇನೆ. ಜಾಸ್ತಿ ನೀವೀಗ ಇವತ್ತೇ ಊಟ ಇಲ್ದಂಗೆ ಮಾಡಿದ್ರೆ ಈ ಸ್ವಾಮೀಜಿನೊಂದು ಮತ್ತೆ ಕರಿಬೇಡಿ ಅಂದ್ಬಿಟ್ಟಿದೆ. ನನಗೆ ಕೊಟ್ಟಿದ್ದೇ ಭಾರಿ ಲೇಟ್ ಇವರು, ನನಗೆ ನಂದೇನು ತಪ್ಪಿಲ್ಲ ಅಲ್ಲ ವಿವೇಕಣ್ಣ. ನನಗೆ ಕೊಟ್ಟಿದ್ದೆ 1:40ಕ್ಕೆ, 1:45ಗೆ ಕೊಟ್ಟು ನಾನು ಲೇಟ್ ಮಾಡಿದ್ದಲ್ಲ. ಹಾಗಾಗಿ ನಾನು ನಿಮ್ಮ ಜೊತೆಯಲ್ಲಿ ಮಾತಾಡಲೇಬೇಕಾದ್ರಿಂದ ಇವತ್ತೊಂದಿನ ಲೇಟ್ ಆದರೆ ತೊಂದರೆ ಇಲ್ಲ. ನಂತರ ದಿನ ಊಟ ಮಾಡಿದ್ದಿದ್ದೇ, ನಾವು ಊಟ ಕೊಟ್ಟವರು ಅಲ್ವಾ? ಹಾಗಾಗಿ ಊಟಕ್ಕೋಸ್ಕರ ನಾವು ಇರುವಂಥದ್ದಲ್ಲ. ಒಟ್ಟಿನಲ್ಲಿ ನಿಮ್ಮನ್ನೆಲ್ಲ ಸೇರಿಸಿ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಇಡೀ ಉಳ್ಳಾಳದ ಎಲ್ಲ ಬಂಟರಿಗೂ ಕೂಡ, ವೇದಿಕೆ ಮೇಲೆ ಭಾಳಷ್ಟು ಜನ ಇದ್ದಾರೆ, ನಾನು ಯಾರನ್ನೂ ಹೇಳಲಿಕ್ಕೆ ಹೋಗೋದಿಲ್ಲ. ನಿಮಗೆಲ್ಲರಿಗೂ ಕೂಡ ಆ ದೇವರು ಒಳ್ಳೇದು ಮಾಡಲಿ ಅಂತ ಆಶೀರ್ವಾದವನ್ನು ಮಾಡಿ ಈ ಮಾತಿಗೆ ಪೂರ್ಣ ವಿರಾಮ ಮಾಡ್ತೀನಿ.